ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆ ಪ್ರಕಟಗೊಂಡಿದೆ. ಈಗಾಗಲೇ ಜನ ಬಹಳಷ್ಟು ಅಲ್ಲಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಗ್ರಾಮೀಣ ಪ್ರದೇಶದ ಜನರಿಗೆ ಆಸರೆ ಆಗಿರುವಂತಹ ಆರ್ಥಿಕ ಪುನಶ್ಚೇತನ ಯಾವುದು ಅಂತ ಹೇಳಿದ್ರೆ ಸಹಕಾರಿ ಸಂಘಗಳು. ಈ ಸಹಕಾರಿ ಸಂಘಗಳು ಪ್ರತಿ ಗ್ರಾಮೀಣ ಪ್ರದೇಶದ ಜನರಿಗೆ ಕೂಡ ಸಾಲ ಕೊಟ್ಟು ಆ ಸಾಲವನ್ನು ಅವರ ಅಭಿವೃದ್ಧಿ ಆದ ನಂತರ ಅದನ್ನು ಮರುಪಾವತಿ ಮಾಡಿಕೊಂಡು ಸಂಘಗಳು ಅಭಿವೃದ್ಧಿ ಆಗ್ತದೆ, ಅದರ ಜೊತೆಗೆ ಜನ ಕೂಡ ಅಭಿವೃದ್ಧಿ ಆಗ್ತಾರೆ. ಈಗ ಕಸ್ತೂರಿ ರಂಗನ್ ಜಾರಿ ಆದ್ರೆ ಇನ್ನು ಆ ಗ್ರಾಮೀಣ ಪ್ರದೇಶಕ್ಕೆ ಸೊಸೈಟಿಗಳು ಸಾಲ ಕೊಡ್ತಾವೆ ಹೇಳುವಂಥದ್ದು ಒಂದು ಗಂಭೀರವಾದ ಪ್ರಶ್ನೆ. ಈಗ ನಾವು ಈ ಬಗ್ಗೆ ಹೆಬ್ರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ನವೀನ್ ಅಡ್ಡಂತಾರ ಜೊತೆಗೆ ಒಂದಷ್ಟು ಹೊತ್ತು ಮಾತಾಡ್ಲಿಕ್ಕಿದೆ. ನವೀನ್ ಅಡ್ಡಂತಾರ, ಈಗ ತಮಗೂ ಗೊತ್ತಿದೆ, ತಾವು ಅದರ ಬಗ್ಗೆ ತಿಳ್ಕೊಂಡವರು. ಈಗ ಕಸ್ತೂರಿ ರಂಗನ್ ವರದಿಯ ಕರಡು ಅಧಿಸೂಚನೆ ಪ್ರಕಟ ಆಗಿದೆ. ಈಗ ಕಳೆದ 2013 ಇದು ಪ್ರಥಮ ಬಾರಿಗೆ ಪ್ರಕಟ ಆದಾಗ ಎಲ್ಲ ಕಡೆ ಕೂಡ ಪ್ರತಿಭಟನೆ ಆಗಿತ್ತು. ಈಗ ಈ ಪ್ರಥಮ ವರದಿ ಪ್ರಕಟ ಆಗಿ 13 ವರ್ಷ ಆಯಿತು. 2013 ನಂತರ ಈಗ 13 ವರ್ಷ ಆಗಿದೆ. ಈಗ 7ನೇ ಕರಡು ಅಧಿಸೂಚನೆ ಬಂದಿದೆ. ಈಗ ತಾವು ಸಹಕಾರಿ ಸಂಘಗಳು ಈಗ ಆ ವರದಿಯ ಆದೇಶ ಪ್ರಕಟ ಆದ ನಂತರ ತಾವು ಗ್ರಾಮೀಣ ಪ್ರದೇಶಗಳಿಗೆ ಸಾಲ ಕೊಡ್ತಾ ಇದ್ದೀರಾ? ಮಾನ್ಯ ವಸಂತ್ ಅವರೇ, ಈಗ ನಾವು ಇಲ್ಲಿ ತನಕ ನಾವು ಸಾಲವನ್ನು ಕೊಡ್ತಾ ಬಂದಿದ್ದೇವೆ. ಅಂದ್ರೆ ಕಸ್ತೂರಿ ರಂಗನ್ ವರದಿ ಜಾರಿಗೆ ಆಗ್ಲಿಲ್ಲ ಇಲ್ಲಿ ತನಕ ಅಂತ ಹೇಳುವ ಧೈರ್ಯದಿಂದಾಗಿ ಕೊಡ್ತಾ ಬಂದಿದ್ದೇವೆ. ಆದ್ರೆ ಈಗ ಒಂದು ತರದ ಭಯ ಸೃಷ್ಟಿಯಾಗಿದೆ ನಮ್ಮ ಏನು ಸೊಸೈಟಿಗಳಿಗೆ. ನಾವು ಸಾಲವನ್ನು ಕೊಟ್ರೆ ನಾಳೆ ಯಾರಾದ್ರೂ ಒಬ್ಬ ಸಾಲಗಾರ ತಾನು ಪಡ್ಕೊಂಡಿರುವಂತಹ ಸಾಲವನ್ನು ಮರುಪಾವತಿ ಮಾಡದಿದ್ದಂತಹ ಸಂದರ್ಭದಲ್ಲಿ ಅವನ ಹತ್ರ ಆ ಸಾಲವನ್ನು ಯಾವ ರೀತಿಯಲ್ಲಿ ವಸೂಲಿ ಮಾಡುವುದು ಅಂತ ಹೇಳಿ ನಮ್ಗೆ ಒಂದು ಗೊಂದಲ. ಯಾಕಂತ ಹೇಳಿದ್ರೆ ಏಲಮಿಗೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿಯು ಅದನ್ನು ಏಲಮಿಗೆ ಬಂದು ಪಡ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಯಾಕಂದ್ರೆ ಕಸ್ತೂರಿ ರಂಗನ್ ಜಾರಿಯಾಗಿರುವಂತಹ ಜಾಗದಲ್ಲಿ ನಾವು ಆ ಜಾಗವನ್ನು ಪಡ್ಕೊಂಡ್ರೆ ನಮ್ಗೆ ಮುಂದಕ್ಕೆ ಅದರಲ್ಲಿ ಏನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಒಂದು ಅಧೈರ್ಯದಿಂದಾಗಿ ಅವರು ಖಂಡಿತಕ್ಕೂ ಯಾರು ಅಂದ್ರೆ ಸಾಲ ಪಡ್ಕೊಂಡವನು ಈಗ ಆತರ ಮಾಡಿದ್ರೆ ಕೋಆಪರೇಟಿವ್ ಸೊಸೈಟಿಯವರು ಕೊಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಇದು 100% ಸತ್ಯ. ನಾವು ಕೋಆಪರೇಟಿವ್ ಸೊಸೈಟಿಯವರು ಮಾತ್ರ ಇದರಲ್ಲಿ ಭಯ ಪಡುವಂತದ್ದಲ್ಲ, ರಾಷ್ಟ್ರೀಕೃತ ಬ್ಯಾಂಕಿನವರು ಅದನ್ನು ಭಯ ಪಡುವಂತ ಒಂದು ಪರಿಸ್ಥಿತಿಗೆ ಬಂದು ನಿಲ್ಲುವಂತ ಉದ್ಭವ ಆಗ್ತದೆ ಇದರಲ್ಲಿ. ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೊಂದು ಹೇಳಬೇಕು, ಇದನ್ನು ನೀವು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೈಗೊಳ್ಬೇಕಂತ ನಾನು ಹೇಳ್ತೇನೆ. ಈಗ ವೀರಪ್ಪ ಮೊಯ್ಲಿ ಅವರು ಯೋಜನಾ ಆಯೋಗದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಟ್ರೈಬ್ಸ್ ಗಳಿಗೆ ಬುಡಕಟ್ಟು ಜನಾಂಗದವರಿಗೆ ಒಂದು ಕಾನೂನನ್ನು ತಂದ್ರು, ಅರಣ್ಯ ಹಕ್ಕು ಸಮಿತಿ ಅಂತ ಹೇಳಿ ಆ ಕಾನೂನನ್ನು ಜಾರಿ ತಂದ್ರು. ಆ ಅರಣ್ಯ ಹಕ್ಕು ಕಾನೂನನ್ನು ಜಾರಿ ತಂದಂತ ಸಂದರ್ಭದಲ್ಲಿ ಈಗ ಆವಾಗ ನಮ್ಮ ನೀರೇ ಕೃಷ್ಣ ಶೆಟ್ಟಿ ಅವರು ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದು, ನಾನು ಕಾರ್ಯದರ್ಶಿಯಾಗಿ, ನಂತರದಲ್ಲಿ ನಾನು ಅದರಲ್ಲಿ ಅಧ್ಯಕ್ಷನಾಗಿದ್ದೆ ಅರಣ್ಯ ಹಕ್ಕು ಸಮಿತಿಯಲ್ಲಿ. ನಮ್ಮ ಹೆಬ್ರಿ ಗ್ರಾಮ ಇನ್ನು ಸುತ್ತಮುತ್ತದ ಗ್ರಾಮಗಳಲ್ಲಿ ಹಲವಾರು ಜನರಿಗೆ ನಾವು ಅರಣ್ಯ ಹಕ್ಕು ಸಮಿತಿಯಲ್ಲಿ ಮರಾಠಿ ಜನಾಂಗದವರಿಗೆ, ಕೊರಗ ಜನಾಂಗದವರಿಗೆ ಮತ್ತು ನಾವು ಮಲೆಕುಡಿಯ ಜನಾಂಗದವರಿಗೆ ಜಾಗಗಳನ್ನು ಕೊಟ್ಟಿದ್ದೇವೆ. ಈಗ 1 ವರ್ಷದ ಹಿಂದೆ ಯಾರೆಲ್ಲ ಇದು ನಮ್ಮ RTC ಅನ್ನು ಪಡ್ಕೊಂಡಿದ್ದಾರೆ ಅರಣ್ಯ ಹಕ್ಕು ಸಮಿತಿಯಿಂದ, ಅವರನ್ನು ಎಲ್ಲರನ್ನು RTC ಇಟ್ಕೊಂಡು ಅವರ ಹಕ್ಕು ಪತ್ರವನ್ನು ಹಿಡ್ಕೊಂಡು ಬರ್ಲಿಕ್ಕೆ ಹೇಳಿ ಏನು ಕಂದಾಯ ಇಲಾಖೆಯಿಂದ ಅವರ ಈ RTCಯ ಕಾಲಂ 9ರಲ್ಲಿ ಇದ್ದಂತಹ ಅವರ ಹಕ್ಕುಗಳನ್ನು ಈಗ ತೆಗೆದು ಅದನ್ನು 11ನೇ ಕಾಲಂನಲ್ಲಿ ಹಾಕಿ ಪರಭಾರ ನಿಷೇಧ ಅಂತ ಹೇಳಿ ಅದನ್ನು ಮಾಡಿ ಇಟ್ಟಿದ್ದಾರೆ. ಈಗ ಪರಭಾರ ನಿಷೇಧ ಅಂತ ಹೇಳಿ ಈ 11ನೇ ಕಾಲಮಿಗೆ ಹೋದ ನಂತರ ನಮ್ಮ ಈ ಸರಿ ಬೆಳೆ ವಿಮೆ ಲೆಕ್ಕವನ್ನು ಕಳಿಸ್ಲಿಕ್ಕೆ, ಬೆಳೆ ವಿಮೆ ಅಲ್ಲ ಬೆಳೆ ಲೆಕ್ಕವನ್ನು ಕಳಿಸ್ಲಿಕ್ಕಿದೆ ನಬಾರ್ಡಿಗೆ, ನಾವು NCS ಅಂತ ಹೇಳ್ತೇವೆ. ಅದನ್ನು ಈ ಸಲ ಮಂಗಳೂರಿಗೆ ನಾವು ಕಳಿಸಿದಂತ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಸಮಿತಿಯಲ್ಲಿ ಈ ಹಿಂದೆ ಪಡ್ಕೊಂಡಿರುವಂತಹ ಸಾಲಗಾರರಿಗೆ ಒಬ್ಬರಿಗೂ ಈ ಸಲ ಅದು ಇದು ಸಾಲ ಕೊಡಿ 0% ಇದ್ದು MKCC ಸಾಲ ಕೊಡಬಾರ್ದು ಅಂತ ಹೇಳಿ ಅದರಲ್ಲಿ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಈಗ ನಾವು ಈಗಾಗಲೇ ಈ ಹಿಂದೆ ಕೊಟ್ಟಿದ್ದೇವೆ. ಈಗ ಆ ರೈತರಿಂದ ನಾವು ಹೇಗೆ ಅದನ್ನು ವಸೂಲಿ ಮಾಡ್ಲಿ ಹೇಳಿ? ಅವರ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆ ಈಗ ಅರಣ್ಯ ಹಕ್ಕು ಸಮಿತಿಯಲ್ಲಿ ಇರುವಂತದ್ದನ್ನು. ಇದರ ಬಗ್ಗೆ ಯಾವ ಒಂದು ಅಧಿಕಾರಿ ವರ್ಗದವರು ಚಕಾರ ಎತ್ತುತ್ತಿಲ್ಲ, ಅಥವಾ ನಮ್ಮ ಯಾವ ಜನಪ್ರತಿನಿಧಿಗಳು ಇದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಅವರು ಇದ್ರ ಬಗ್ಗೆ ಏನಂತ ಹೇಳಿ ಒಂದು ಇದನ್ನು ಸ್ಪಷ್ಟನೆ ಕೊಡಬೇಕು. ಈಗ ಸದ್ಯಕ್ಕೆ ಸಾಲ ಕೊಡ್ತಾ ಇದ್ದೀರಿ ತಾವು?
ಇಲ್ಲ, ಈ ವರ್ಷ ಕೊಡ್ತಾ ಇಲ್ಲ. ಇಲ್ಲ. ಅಂದ್ರೆ ಎವ್ರಿ 3 years 3 ವರ್ಷಕ್ಕೊಂದ್ಸಲ NCS ಗೆ ನಾವು ಮಂಗಳೂರಿಗೆ ಕಳಿಸುವಂತದ್ದು. ಮಂಗಳೂರಿಗೆ ಅಂತ ಹೇಳಿದ್ರೆ ನಬಾರ್ಡಿಗೆ ಹೋಗ್ತದೆ ಅದು. ಅಲ್ಲಿ ಅವರು ಅದರ ಬೆಳೆ ಇದನ್ನು ಚೇಂಜ್ ಮಾಡ್ತಾರೆ. ಅಂದ್ರೆ ನಮ್ಮ ಬೆಳೆಯ ಯಾವ ಬೆಳೆಗೆ ಯಾವ ಲೆಕ್ಕ ಅಂತ ಹೇಳಿ ಇದೆ, ಒಂದು ಮಾನದಂಡ ಇದೆ ಸರ್ಕಾರದ್ದು. ಆ ಪ್ರಕಾರವಾಗಿ ಅದನ್ನು ಬದಲಾವಣೆ ಆಗ್ತದೆ. ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕಳಿಸಿದ್ದನ್ನು ಈ ಸಲ ಅರಣ್ಯ ಹಕ್ಕು ಸಮಿತಿಯ RTC ಯಲ್ಲಿ ಇಟ್ಟು ಕಳಿಸಿದ್ದನ್ನು ಯಾವುದನ್ನು ತಗೊಳ್ಳಿಲ್ಲ, ಎಲ್ಲದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಇವರಿಗೆ ಇದು ಸಾಲ ಕೊಡ್ಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಇವರು ಕೊಟ್ಟಿರುವಂತಹ ಅರಣ್ಯ ಹಕ್ಕು ಸಮಿತಿಯಲ್ಲಿ ಈಗ ಕೊಟ್ಟಿದ್ದಾರಲ್ಲ, ಈ ಏನು ನಮ್ಮ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ, ಹಾಗಾದ್ರೆ ಇದು ಯಾವ ಉದ್ದೇಶಕ್ಕಾಗಿ ಕೊಟ್ಟಿರುವುದಂತ ಹೇಳಿ? ಇದು ನಾನು ಹೇಳುದು ಕಸ್ತೂರಿ ರಂಗನ್ನ ಒಂದು ಭಾಗ. ಈ ಕಸ್ತೂರಿ ರಂಗನ್ನ ಇದರಲ್ಲಿ ಈಗ ನಮ್ಮ ಏನು ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಕೊಟ್ಟಿರುವುದಿದ್ರೆ, ಯಾರು ಮಲೆಕುಡಿಯ ಜನಾಂಗ ಇರಬಹುದು ಅಥವಾ ನಮ್ಮ ಇಲ್ಲಿ ಮರಾಠಿ ಜನಾಂಗದವರಿಗೆ, ಕೊರಗ ಜನಾಂಗದವರಿಗೆ ಕೊಟ್ಟದಿದ್ರೆ, ಅದು ಏನು ನಮ್ಮ ಅರಣ್ಯ ಪ್ರದೇಶದ ಒಳಗೆ ಗುಪ್ಪೆಯಿಂದ ಒಳಗೆ ಹೋಗಿ ಯಾರು ಅರಣ್ಯವನ್ನು ಆಕ್ರಮಣ ಮಾಡಿದವರಿಗೆ ಕೊಟ್ಟದಲ್ಲ. ಏನು ನಮ್ಮ ಇದಕ್ಕೆ ಕುಮ್ಕಿಲ ರೈಟ್ ಅಲ್ಲಿ ಅವರ ಕಂದಾಯ ಭೂಮಿಯಲ್ಲಿ ಇರುವವರಿಗೆ ಮಾತ್ರ ಅರಣ್ಯ ಹಾಕಿರುವ ಭೂಮಿಯಲ್ಲಿ ಅವರಿಗೆ ಕೊಟ್ಟಿದ್ದಾರೆ RTC. ಆದ್ರೆ ಅದನ್ನ ಈಗ ಎಲ್ಲ ಹಿಂಪಡಿತಾ ಇದ್ದಾರೆ. ಇದರಿಂದಾಗಿ ಖಾಲಿ ಅವರಿಗೆ ಯಾವ ಲೋನು ಆಗ್ತಿಲ್ಲ. ಯಾವ ಬ್ಯಾಂಕಿನಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅಥವಾ ಬೇರೆ ಯಾವುದರಲ್ಲಿಯೂ ಪ್ರಯೋಜನ ಇಲ್ಲ, ಆಗ್ತಿಲ್ಲ ಇದರಿಂದ. ಅದರಿಂದ ಅವರಿಗೆ ಯಾವ ಹಕ್ಕುಗಳು, ಯಾವ ಬೆನಿಫಿಟ್ಸ್ ಸಿಗ್ತಾ ಇದೆ ಅಂತ ಹೇಳುವುದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನ ನಮ್ಮ ರಾಜ್ಯ ಸರ್ಕಾರ ಮನಗಂಡು ಇದನ್ನ ಖಂಡಿತಕ್ಕೂ ಇದನ್ನ ಅವರಿಗೆ ಬದಲಾವಣೆ ಮಾಡಬೇಕು. ಅವರಿಗೆ 53 ಅಥವಾ 57 ನಲ್ಲಿ ಅವರಿಗೆ ಆ ಜಾಗವನ್ನು ಮಂಜೂರಾತಿ ಮಾಡಬೇಕು ಅಂತ ಹೇಳಿ ನನ್ನೊಂದು ವಿನಂತಿ. ಯಾಕಂದ್ರೆ ಜನರಿಗೆ ಮೋಸ ಮಾಡಬಾರ್ದು. ಬಡ ಜನರು ಪಾಪ ಅವರ ಏನು ಸಾಗುವಳಿ ಮಾಡ್ತಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಬದುಕು ಕಟ್ಕೊಂಡಿದ್ದಾರೆ, ಅವರನ್ನು ದಾರಿ ಮೇಲೆ ಹಾಕುವಂತ ಒಂದು ಇದನ್ನು ಕಾನೂನನ್ನು ದಯವಿಟ್ಟು ಇವರು ತರಬಾರ್ದು. ಇದರ ಬಗ್ಗೆ ಕೂಡಲೇ ಇದನ್ನು ಪರಾಮರ್ಶಿಸಿ ನಿಮ್ಮ ಏನು ಮಾಧ್ಯಮದ ಮುಖಾಂತರವಾಗಿ ಆದರೂ ನಮ್ಮ ಜನಪ್ರತಿನಿಧಿಗಳಿಗೆ ಇದನ್ನು ನಮ್ಮ ನಾಲ್ವರಿಗೆ ತಲುಪಬೇಕಿದು ಅಂತ ಹೇಳಿ ನಂದೊಂದು ಆ ಮಲೆಕುಡಿಯ ಜನಾಂಗದವರ, ಪರಿಶಿಷ್ಟ ಪಂಗಡದವರ ಒಂದು ಪರವಾಗಿ ನನ್ನೊಂದು ವಿನಂತಿ ಇದು.